ಸಿಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ನೀರು ತುಂಬಿಕೊಂಡಿರುವ ಗಡ್ಡೆ ಅಂತ ಅರ್ಥ. ಬೇಸಿಕ್ ಮೀನಿಂಗ್ ಅದ್ರ ತಗೊಂಡ್ರೆ ಬಾಡಿನಲ್ಲಿ ಎಲ್ಲೇ ಒಂದು ನೀರ್ ತುಂಬಿಕೊಂಡಿರೋ ಗಡ್ಡೆ ಇತ್ತು ಅಂದ್ರೆ ಅದಕ್ಕೆ ಸಿಸ್ಟ್ ಅಂತ ಕರಿತೀವಿ. ಒಂದು ಗಡ್ಡೆ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಸಿಸ್ಟ್ ಅಂತ ಟರ್ಮಿನಾಲಜಿ. ಓವರಿ ಅಂದ್ರೆ ಅಂಡಾಶಯದಲ್ಲಿ ಇರುವ ಗಡ್ಡೆಗೆ ಒವೇರಿಯನ್ ಸಿಸ್ಟ್ ಅಂತ ಕರೀತಾರೆ. ಸರಿನಾ? ಸಿಸ್ಟ್ ಅಲ್ಲಿ ನೀರಾದ್ರೂ ತುಂಬಿಕೊಂಡಿರ್ಬೋದು, ಇಲ್ಲ ಏನೋ ಒಂದು ಸಾಲಿಡ್ ಮೆಟೀರಿಯಲ್ ಆದ್ರೂ ತುಂಬಿಕೊಂಡಿರ್ಬೋದು. ಸೊ ನ್ಯಾಚುರಲ್ ಆಗಿ ನಾವು ನಮ್ಮ ರೀಪ್ರೊಡಕ್ಟಿವ್ ಲೈಫ್ ಅಲ್ಲಿ ಅಂದ್ರೆ ಪ್ಯೂಬರ್ಟಿಯಿಂದ ಮೆನೋಪಾಸ್ ತನಕ ಏನು ನಮ್ದು ಡ್ಯೂರೇಷನ್ ಇರುತ್ತೆ, ಆ ಟೈಮ್ ಅಲ್ಲಿ ಯಾವುದೇ ಒಂದು ಹೆಣ್ಮಗಳ ಓವರಿಯಲ್ಲಿ ಪ್ರತಿ ತಿಂಗಳು ಒಂದು ಎಗ್ ರಿಲೀಸ್ ಆಗತ್ತೆ. ಎಗ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದು ಸಿಸ್ಟ್ ತರ ಫಾರ್ಮ್ ಆಗತ್ತೆ. ಅದು ನಾರ್ಮಲ್, ನಮ್ಮ ಫಿಸಿಯೋಲಾಜಿಕಲ್ ಅಂತ ಏನ್ ಹೇಳ್ತಾರೆ ಅದು ಎಲ್ಲಾರ್ಗು ನಾರ್ಮಲ್ ಆಗತ್ತೆ. ಅದ್ರ ಬ್ಯಾಲೆನ್ಸ್ ತಪ್ಪಿ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಆದಾಗ ಒಂದು ಒವೇರಿಯನ್ ಸಿಸ್ಟ್ ಅಂತ ಫಾರ್ಮ್ ಆಗುತ್ತೆ. ಕೆಲವೊಂದ್ಸತಿ ಅದರಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೆದ್ರು ಬೆಳಿಬಹುದು, ಬಿಕಾಸ್ ಆಫ್ ಸೋ ಮೆನಿ ಮ್ಯೂಟೇಶನ್ಸ್, ಜೆನೆಟಿಕ್ ಚೇಂಜಸ್ ಏನೇ ಇರ್ಬೋದು ಅದಕ್ಕೆ ರೀಸನ್. ಅದರಲ್ಲಿ ಕ್ಯಾನ್ಸರ್ ಗಡ್ಡೆ ಕೂಡ ಫಾರ್ಮ್ ಆಗ್ಬೋದು. ಅದು ಬಿಟ್ಟು ಕೆಲವೊಂದು ಸಿಸ್ಟ್ ಅಲ್ಲಿ ಒಂದು ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ತೀವಿ, ಫ್ಯಾಟ್ ಕೊಬ್ಬಿನ ಅಂಶ ತುಂಬಿರುತ್ತೆ ಅದರಲ್ಲಿ. ಈ ತರ ಹಲವಾರು ರೀಸನ್ ಇಂದ ಸಿಸ್ಟ್ ಗಳಾಗ್ಬೋದು. ಅಂದ್ರೆ ಜನರಲ್ ಆಗಿ ಸಿಸ್ಟ್ ಅಂತ ಹೇಳಿದ್ರೆ, ಒವೇರಿಯನ್ ಸಿಸ್ಟ್ ಅಂತ ಹೇಳಿದ್ರೆ ಓವರಿ ಅಂಡಾಶಯದಲ್ಲಿರುವ ಒಂದು ಗಡ್ಡೆ ಅಂತ ಅರ್ಥ. ಅದರಲ್ಲಿ ಬೇರೆ ವೆರೈಟಿ ಇದೆ. ಕೆಲವೊಂದು ಬರೀ ನೀರ್ ತುಂಬಿಕೊಂಡಿರೋ ಗಡ್ಡೆ ಇರ್ಬೋದು, ಕೆಲವೊಂದು ಸಾಲಿಡ್ ಗಡ್ಡೆ ಇರ್ಬೋದು, ಕೆಲವೊಂದು ಕ್ಯಾನ್ಸರ್ ಇರೋ ಗಡ್ಡೆ ಇರ್ಬೋದು. ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ಗಳ ಅವಶ್ಯಕತೆ ಇರ್ತವೆ. ಸಿಸ್ಟ್ ಯಾವ ಕಾರಣದಿಂದ ಫಾರ್ಮ್ ಆಗಿದೆ, ಆ ಗಡ್ಡೆ ಯಾವ ರೀಸನ್ ಇಂದ ಫಾರ್ಮ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಕೆಲವೊಂದು ಸೈನ್ಸ್ ಅಂತ ಇರುತ್ತೆ. ಸೊ ಪೇಷಂಟ್ಗೆ ಯಾವ ತರ ಸಿಸ್ಟು ಕಂಡು ಬಂದಿದೆ, ಅದು ಸ್ಕ್ಯಾನ್ ಮಾಡಿದಾಗ ಯಾವ ತರ ಕಾಣಿಸುತ್ತೆ, ಅಥವಾ ಅದಕ್ಕಿಂತ ಹೈಯರ್ ಅಂದ್ರೆ CT ಅಥವಾ MRI ಮಾಡಿದಾಗ ಯಾವ ತರ ಇರುತ್ತೆ, ಆ ಗೆಡ್ಡೆ ಅಕಸ್ಮಾತ್ ಏನೇ ಒಂದು ಒಂದು ಹಾರ್ಮೋನ್ಸ್ ಅಥವಾ ಒಂದು ಟ್ಯೂಮರ್ ಮಾರ್ಕರ್ಸ್ ಅಂತ ನಾವು ಹೇಳ್ತೀವಿ, ಅದನ್ನ ರಕ್ತದೊಳಗೆ ರಿಲೀಸ್ ಮಾಡುತ್ತೆ. ಅದ್ರ ವ್ಯಾಲ್ಯೂ ನೋಡ್ಕೊಂಡು ನಾವು ಆ ಗೆಡ್ಡೆ ಯಾತಕ್ಕೋಸ್ಕರ ಫಾರ್ಮ್ ಆಯ್ತು ಅಂತ ನಾವು ಅದನ್ನ ಕಂಡುಹಿಡಿಬಹುದು. ಅದಕ್ಕೆ ತಕ್ಕಂಗೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ಆ ಗೆಡ್ಡೆಯಿಂದ ಏನು ತೊಂದರೆ ಆಗಿರೋದಿಲ್ಲ, ಬೇರೆ ಯಾವ್ದಕ್ಕೋ ಸ್ಕ್ಯಾನ್ ಮಾಡ್ಕೊಳಕ್ ಹೋದಾಗ ಆ ಸಿಸ್ಟು ಹಾಗೆ ಕಾಣಿಸುತ್ತೆ ಸೈಡ್ ಅಲ್ಲಿ. ಇದಕ್ ನಾವೇನ್ ಹೇಳ್ತೀವಿ, ಇನ್ಸಿಡೆಂಟಲ್ ಸಿಸ್ಟ್ ಅಂತ. ಬೇರೆ ಏನೋ ನೋಡಕ್ ಹೋದಾಗ ಕಂಡಿರೋ ಸಿಸ್ಟ್, ದಟ್ ಈಸ್ ಒನ್ ಆಫ್ ದ ಪ್ರೆಸೆಂಟೇಶನ್ಸ್. ಕೆಲವೊಬ್ಬರಿಗೆ ನೋವಾಗತ್ತೆ, ಕೆಲವೊಬ್ಬರಿಗೆ ಹೆಚ್ಚು ಬ್ಲೀಡಿಂಗ್ ಆಗತ್ತೆ, ಕೆಲವೊಬ್ಬರಿಗೆ ಅದರಿಂದ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಒಂಥರ ಕೆಂಪಾಗೋದು, ಜ್ವರ ಬರೋದು, ವಾಂತಿ ಬರೋದು, ಈ ತರ ಆಗತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಪ್ರೆಸೆಂಟ್ ಆಗತ್ತೆ. ಕ್ಯಾನ್ಸರ್ ಗಡ್ಡೆ ತರ ಎಲ್ಲ ಇತ್ತು ಅಂತ ಹೇಳಿದ್ರೆ ಹೊಟ್ಟೆ ಉಬ್ರ ಬರೋದು, ಹೊಟ್ಟೆಲಿ ನೀರ್ ತುಂಬಿಕೊಳ್ಳೋದು, ಈ ತರಾನು ಆಗುತ್ತೆ. ಯಾವುದೇ ಪೇಷಂಟ್ಗೆ ಅವ್ರಿಗೆ ಏನ್ ತೊಂದರೆ ಆಗಿದೆ ಅದ್ರ ಮೇಲೆ ನಾವು ಅವರಿಗೆ ಪರೀಕ್ಷೆ ಮಾಡಿ ನೋಡ್ತೀವಿ. ಸೊ ಡಯಾಗ್ನೋಸ್ ಮಾಡೋದಕ್ಕೆ ಫಸ್ಟ್ ಅವ್ರಿಗೆ ನಾವು ಎಕ್ಸಾಮಿನ್ ಮಾಡ್ತೀವಿ. ಅಂದ್ರೆ ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಹೊಟ್ಟೆ ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಎಲ್ಲಿ ಗೊತ್ತಾಗ್ತಿದೆ ಅಂತ ನೋಡ್ತೀವಿ. ಎರಡನೇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ನಮ್ಗೆ ಅದು ನೋಡೋದಕ್ಕೆ ಯಾವ ತರ ಇದೆ, ಅದ್ರೊಳಗೆ ನೀರ್ ತುಂಬಿದ್ಯಾ ಅಥವಾ ಅದರಲ್ಲಿ ರಕ್ತ ತುಂಬಿದ್ಯಾ, ಅಥವಾ ಅದರಲ್ಲಿ ಗಡ್ಡೆ ಸಾಲಿಡ್ ಆಗಿದ್ಯಾ ಅಂತ ನೋಡಿ ಅದ್ ಯಾವ ತರದ ಸಿಸ್ಟು ಅಂತ ಕಂಡುಹಿಡಿಯಕ್ ಟ್ರೈ ಮಾಡ್ತೀವಿ. ಇದಲ್ದಿರಾನು ನಮ್ಗೆ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳ್ತೀವಿ. ಹಾಗೆ ಅವಶ್ಯಕತೆ ಬಿತ್ತು ಅಂದ್ರೆ CT ಅಥವಾ MRI ಮಾಡ್ತೀವಿ. ಇದ್ರ ಮೇಲೂ ನಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಸೂಜಿ ತಗೊಂಡು ಆ ಸಿಸ್ಟದ ಒಂದು ಪೀಸ್ ತೆಗೆದು ಅದನ್ನ ಟೆಸ್ಟ್ ಮಾಡೋದಿಕ್ ಕಳಿಸ್ತೀವಿ. ಈ ತರ ಎಲ್ಲ ಬೇರೆ ಬೇರೆ ವಿಧಾನಗಳಿದೆ. ಯಾವುದೇ ಗೆಡ್ಡೆ ಅಂಡಾಶಯದಲ್ಲಿ ಇದೆ ಅಂದ್ರೆ ಅದ್ ಏನು ಅಂತ ಕಂಡುಹಿಡಿಯೋದಕ್ಕೆ ಬೇಕಾದಷ್ಟು ವಿಧಾನ ಇದೆ. ಇದ್ರ ಕಾಂಬಿನೇಷನ್ ಮಾಡಿ ನಾವೊಂದು ಫೈನಲಿ ಈ ತರ ಇರ್ಬೋದು ಅಂತ ನಾವು ಕಂಡುಹಿಡಿಯಕ್ ನೋಡ್ತೀವಿ. ಹೇಳ್ದಾಗೆ ಆ ಗೆಡ್ಡೆ ಯಾತಕ್ಕೋಸ್ಕರ ಬಂತು, ಯಾವ್ದ್ರಿಂದ ಫಾರ್ಮ್ ಆಗಿದೆ ಅಂತ ತಿಳ್ಕೊಂಡ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್. ಎಲ್ಲಾ ಗಡ್ಡೆನೂ ಆಪರೇಷನ್ ಮಾಡಿ ತೆಗಿಬೇಕು ಅಂತ ಇಲ್ಲ. ಸೊ ಆ ಗೆಡ್ಡೆಯಿಂದ ಯಾರಿಗೂ ಏನು ತೊಂದರೆ ಆಗ್ತಿಲ್ಲ, ಅದು ಟ್ಯೂಮರ್ ಗೆಡ್ಡೆ ಅಲ್ಲ ಅಂದ್ರೆ ಅದನ್ನ ಹಾಗೆ ಅಬ್ಸರ್ವ್ ಮಾಡಿ ನೋಡ್ಬಹುದು. ಕೆಲವೊಂದ್ ಗೆಡ್ಡೆಗೆ ಏನಾಗುತ್ತೆ, ಅದು ಟ್ವಿಸ್ಟ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಟ್ವಿಸ್ಟ್ ಆದಾಗ ಅಂಡಾಶಯಕ್ಕೆ ಹೋಗುವ ಬ್ಲಡ್ ಸಪ್ಲೈ ಕಟ್ ಆಗುತ್ತೆ. ಅಂದ್ರೆ ರಕ್ತದ ಸಪ್ಲೈ ಏನ್ ಹೋಗುತ್ತೆ ಅಂಡಾಶಯಕ್ಕೆ, ಅದು ಕಟ್ ಆಗಿ ಅಂಡಾಶಯ ಒಂಥರ ಏನ್ ಹೇಳೋದು, ಗ್ಯಾಂಗ್ರೀನಸ್ ಅಂತ ಹೇಳ್ತಾರೆ, ಕೊಳ್ತು ಹೋಗುತ್ತೆ ಅದಕ್ಕೆ ಬ್ಲಡ್ ಸಪ್ಲೈ ಇಲ್ಲ ಅಂದ್ರೆ. ಆ ತರ ಗೆಡ್ಡೆಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅಂಡಾಶಯನೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಟಾರ್ಷನ್ ಅಂತ ಹೇಳ್ತೀವಿ, ಒಂದು ವರ್ಡ್ ಇದೆ. ಸೊ ಅಂಡಾಶಯ ಟ್ವಿಸ್ಟ್ ಆಗೋ ಚಾನ್ಸಸ್ ಯಾವಾಗಿರುತ್ತೆ, ಆಗ ಎಮರ್ಜೆನ್ಸಿ ಆಗಿ ಆಪರೇಟ್ ಮಾಡಿ ಅದು ಟ್ವಿಸ್ಟ್ ಆಗಿರೋದನ್ನ ರಿಮೂವ್ ಮಾಡಿ ಅದಕ್ಕೊಂದು ಹೊಲಿಗೆ ಹಾಕ್ತಿವಿ. ಟಾರ್ಷನ್ ಸರ್ಜರಿ ಅಂತ ನಾವ್ ಹೇಳ್ತೀವಿ ಇದಕ್ಕೆ.
ಅಥವಾ ಆ ಗೆಡ್ಡೆ ಬರ್ಸ್ಟ್ ಆಗಿ ಅದರಿಂದ ಬ್ಲೀಡಿಂಗ್ ಆದ್ರೆ ಹೊಟ್ಟೆ ಒಳಗಡೆ, ಆಗ ಜೀವಕ್ಕೆ ಅಪಾಯ ಇರುತ್ತೆ. ಇಂಥ ಗೆಡ್ಡೆನ ಎಮರ್ಜೆನ್ಸಿಯಾಗಿ ಆಪರೇಟ್ ಮಾಡಬೇಕು. ಬೇರೆ ಯಾವುದೇ ಗಡ್ಡೆ ಎಮರ್ಜೆನ್ಸಿ ಆಗಿ ಆಪರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಟ್ಯೂಮರ್ ಗೆಡ್ಡೆ ಇದೆ, ಕ್ಯಾನ್ಸರ್ ಇರ್ಬೋದು ಅಂತ ನಮಗೆ ಯಾವುದೇ ಟೈಮಲ್ಲಿ ಅನುಮಾನ ಬಂದ್ರೆ ಅಂತ ಪೇಷಂಟ್ಗೆ ಆಪರೇಟ್ ಮಾಡಿ ನೋಡ್ಬೇಕಾಗತ್ತೆ. ಪ್ರಿವೆಂಟ್ ಮಾಡೋದ್ರಲ್ಲಿ ಪೇಷಂಟ್ ರೋಲ್ ಯಾವುದು ಇಲ್ಲ ನನ್ ತಿಳಿದಿರೋ ಮಟ್ಟಿಗೆ. ಸೊ ನಾವೇನ್ ಮಾಡ್ಬೋದು ಅಂದ್ರೆ, ಯಾವ್ದೇ ಗೆಡ್ಡೆ ಇದ್ರೆ ಅದು ಯಾಕಾಯ್ತು ಅಂತ ಕಂಡಿಡ್ದು ಫಾಲೋ ಅಪ್ ಮಾಡಿ ಅದನ್ನ ಅಬ್ಸರ್ವ್ ಮಾಡ್ಬೋದೇ ಹೊರತು ಪ್ರಿವೆಂಟ್ ಮಾಡೋದಕ್ಕೆ ಇದುವರೆಗೂ ಯಾವುದು ಆತರ ಎವಿಡೆನ್ಸ್ ಇಲ್ಲ, ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿ.